ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಬನ್ನಿ ಇವತ್ತು ಪ್ರೇಮ ಕಾವ್ಯ ಧಾರಾವಾಹಿ ಸ್ಟೋರಿನ ನೋಡ್ಕೊಂಬನ. ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ರಾಮ ಅವ್ರ ತಾಯಿ ಜೋ ಹೆಬ್ಬೆಟ್ಟು ಒತ್ತಕ್ಕೆ ಬರ್ದಿರಳೆ, ನಿನಗೆ ನನ್ನ ಮಗ ಬೇಕಾ? ಅಷ್ಟು ಓದಿರೋ ಹುಡುಗ ನಿನಗೆ ಬೇಕಾ ಅಂತ ಹೇಳ್ಬಿಟ್ಟು ಜೋರಾಗಿ ಬಂದು ಕಪಾಲಕ್ಕೆ ಹೊಡಿತಾರೆ. ಯಾವುದೇ ಕಾರಣಕ್ಕೂ ಈ ಮದುವೆ ನಡೆಯಲ್ಲ ಆಯಿತಾ, ನಾನು ಇದನ್ನಂತೂ ಒಪ್ಪಲ್ಲ. ನಿನಗೆ ನನ್ನ ಮಗ ಬೇಕಾ? ನನ್ನ ಮಗ ನೀನೇ ಬೇಕಿದ್ದು ನಿನಗೆ ಆಪಾದನೆ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಜೋರಾಗೆ ಒಂದೆರಡು ಸಲ ಹೊಡಿತಾರೆ. ಏನು ಸುಳ್ಳು ಹೇಳ್ತಿದ್ಯಾ? ಯಾಕೆ ಈ ಥರ ನಾಟಕ ಆಡ್ತಿದ್ಯಾ ನೀನು ಅಂತ ಹೇಳ್ಬಿಟ್ಟು ಜೋರಾಗಿ ಹೊಡಿತಾರೆ. ಆಗ ಕಲ್ಯಾಣಮ್ಮ ಏನು ಮಾಡ್ತಿದ್ಯಾ? ಅವಳ ಮೇಲೆ ಯಾಕೆ ಕೈ ಮಾಡ್ತಿದ್ಯಾ? ಮಹೇಶ್ವರಿ ಸುಮ್ಮನೆ ಇರು, ತಪ್ಪೆಲ್ಲ ನಮ್ಮ ಹುಡುಗನ ಕಡೆನೇ ಇದೆ. ನಾವು ಹುಡುಗನ ಕಡೆನೇ ಇಟ್ಕೊಂಡು ನೀನು ಯಾಕೆ ಅವಳ ಮೇಲೆ ಕೈ ಮಾಡ್ತಾಯಿದ್ಯಾ? ಇದೆಲ್ಲ ಸರಿ ಇರಲ್ಲ, ಸುಮ್ಮನೆ ಇರು. ತಪ್ಪೆಲ್ಲ ರಾಮೇ ಮಾಡಿರೋದು ಅಂತ, ರಾಮ್ ಮಾಡಿರೋದು ತಪ್ಪೆಲ್ಲ ನಮ್ಮ ಕಡೆ ಇಟ್ಕೊಂಡು. ದೊಡ್ಡಮ್ಮ ನೀವು ಕೂಡ ಹೀಗೆ ಹೇಳ್ತಿದ್ದೀರಾ, ಯಾರು ಏನು ಹೇಳಿದ್ರು ಪರವಾಗಿಲ್ಲ, ಆದರೆ ನೀವು ಮಾತ್ರ ಈ ರೀತಿ ಹೇಳಿದ್ರೆ ನನಗೆ ಸಹಿಸೋಕ್ಕೆ ಆಗಲ್ಲ ದೊಡ್ಡಮ್ಮ. ಪ್ಲೀಸ್ ನೀವು ಈ ಥರ ಹೀಗೆಲ್ಲ ಮಾತಾಡಬೇಡಿ. ನೀವು ಆಡಿಸಿರೋ ಬೆಳೆಸಿರೋ ಅಂತಹ ಮಗ, ನಾನು ನಿಮ್ಮ ದಾರಿನೇ ನೋಡಿಕೊಂಡು ಬೆಳೆದಿರೋ, ನಾನು ಈ ಥರ ತಪ್ಪು ಮಾಡ್ತೀನಾ ಹೇಳಿ? ಅಲ್ಲ ಮಗನೇ, ನೀನು ಯಾಕೆ ಈ ಥರ ಮಾಡಿದೆ? ಒಂದು ಮಾತಾದರೂ ನೀನು ನನಗೆ ಹೇಳಿದರೆ ನಾನೇ ನಿಂದು ಮದುವೆ ಮಾಡಿಸ್ತಿದ್ದಲ್ಲ ದೊಡ್ಡಮ್ಮ. ಇಲ್ಲ ದೊಡ್ಡಮ್ಮ, ಇವಳು ಸುಳ್ಳು ಹೇಳ್ತಿದ್ದಾಳೆ, ಇವಳು ಯಾಕೆ ಹೀಗೆ ಹೇಳ್ತಿದ್ದಾಳೆ ಅನ್ನೋದು ನನಗೆ ಗೊತ್ತಾಗ್ತಿಲ್ಲ ಅಂತ ಹೇಳ್ತಾರೆ. ದಯವಿಟ್ಟು ಈ ಥರ ಹೇಳ್ಬೇಡಪ್ಪ, ಅವಳಿಗೆ ಏನೂ ಗೊತ್ತಿಲ್ಲಪ್ಪ, ತುಂಬ ಮುಗ್ದೆ ಕಣೋ. ಹಾಗಾಗಿ ಅವಳು ಯಾಕೆ ಸುಳ್ಳು ಹೇಳ್ತಾಳೆ ಹೇಳು? ನಿನ್ನ ಮೇಲೆ ಯಾಕೆ ಅವಳು ಆಪಾದನೆ ಮಾಡ್ತಾಳೆ ಹೇಳು ಅಂತ ಹೇಳಿ, ಅವಳಿಗೆ ಯಾವ್ದು ಸತ್ಯ ಯಾವುದು ಕೆಟ್ಟದ್ದು ಅನ್ನೋದು ಕೂಡ ಗೊತ್ತಿಲ್ಲ ರಾಮ ಅಂತ ಹೇಳ್ತಾರೆ. ಇಲ್ಲ, ಇವಳು ಸುಳ್ಳು ಹೇಳ್ತಿದ್ದಾಳೆ ನನ್ನ ಮೇಲೆ, ನಾನು ಈಗ ಯಾಕೆ ಆಡ್ತಿದ್ದಾಳೆ ಅಂತ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ ರಾಮ್. ಇದೆಲ್ಲ ನನಗೆ ಯಾಕೋ ನಿಜ ಅಂತ ಅನಿಸಿದೆಯಪ್ಪ ಅಂತ ಹೇಳ್ತಾರೆ. ದೊಡ್ಡಮ್ಮ ದಯವಿಟ್ಟು ನೀನು ಈಗ ಮಾತ್ರ ಹೇಳಬೇಡಿ ದೊಡ್ಡಮ್ಮ, ಆಯಿತಾ? ನೀವು ಈ ಥರ ಹೇಳಿದ್ರೆ ನನಗೆ ತಟ್ಕೊಂಡು ಇರೋಕ್ಕಾಗಲ್ಲ. ಯಾವುದೇ ವಿಷಯ ಆದರೂ ಕೂಡ ನಾನು ನಿಮ್ಮ ಹತ್ರ ಹೇಳ್ತಿದ್ದೆ ತಾನೇ ಅಂತ ಹೇಳ್ತಾರೆ. ಮತ್ತು ಮಹೇಶ್ವರಿ ಬಂದು ಹೆತ್ತ ತಾಯಿ ನಾನಾಗಿರೋದು, ಆದರೆ ಹುಟ್ಟಿದಾಗಲಿಂದ ಬೆಳೆಸಿದ್ದು ಡಾಕ್ಟ್ರ್ ಮಾಡಿದ್ದು ನೀವು, ಅದಕ್ಕೆ ನೀವು ಈ ರೀತಿ ಅನುಮಾನ ಪಡೋದು ಸರಿಯಿಲ್ಲ. ಈ ಹುಡುಗಿ ಹೇಳೋ ಅಂಥ ಮಾತನ್ನ ನೀವು ನಂಬ್ತಾ ಇದ್ದೀರಲ್ಲ, ನಿಮ್ಮ ಮಗದ ಮೇಲೆ ನಂಬಿಕೆ ಇಲ್ವಾ ಅಂತ ಹೇಳ್ತಾರೆ. ಇಲ್ಲಿ ನಂಬಿಕೆ ಪ್ರಶ್ನೆ ಬರ್ತಾ ಇಲ್ಲ ಮಹೇಶ್ವರಿ, ಎಲ್ಲ ಆಪಾದನೆಗಳು ರಾಮ್ ಕಡೆನೇ ಬೆರಳು ಮಾಡಿ ತೋರಿಸ್ತಾ ಇದೆ ಅಂತ ಹೇಳ್ತಾರೆ. ಇಲ್ಲ, ನನ್ನ ಮಗ ಸುಳ್ಳು ಹೇಳ್ತಿಲ್ಲ, ಈ ಹುಡುಗಿನೇ ಸುಳ್ಳು ಹೇಳ್ತಿರೋದು ಅಂತ ಹೇಳ್ತಾರೆ. ಹೌದಾ, ನಾನೇ ಕಿಡ್ನಾಪ್ ಮಾಡಿರೋದು ಅಂತ ಹೇಳ್ತೀರಾ? ಹಾಗಾದರೆ ಈ ಕಲ್ಯಾಣ ಮಂಟಪದಲ್ಲಿರೋ CCTV ಫುಟೇಜ್ನ ಚೆಕ್ ಮಾಡೋಣ, ಅವಾಗ ಗೊತ್ತಾಗುತ್ತೆ ಯಾರು ಕಿಡ್ನಾಪ್ ಮಾಡಿರೋದು ಏನು, ಯಾರು ನಿಜ ಹೇಳ್ತಿದ್ದಾರೆ, ಯಾರು ಸುಳ್ಳು ಹೇಳ್ತಿದ್ದಾರೆ ಅಂತ ಗೊತ್ತಾಗುತ್ತೆ ಅಂತ ಹೇಳ್ತಾರೆ. ಹಾಗೆ ಎಲ್ರಿಗೂ ಸ್ವಲ್ಪ ಶಾಕ್ ಆಗುತ್ತೆ. ಹೌದು, ನಾನೇ ಕಿಡ್ನಾಪ್ ಮಾಡಿದ್ದು, ನಾನೇ ತಾಳಿ ಕಟ್ಟಿದ್ದು ಅಂತ ಹೇಳ್ತೀಯಲ್ಲ, ಚೆಕ್ ಮಾಡಿಸು ಅಂತ ಹೇಳ್ತಾರೆ. ಆಗ ಎಲ್ರಿಗೂ ಸ್ವಲ್ಪ ರಾಮ್ ಹಿಂದೆ ನೆಡ್ಕೊಂಡಿದ್ದ ರೀತಿನ ನೆನೆಸ್ಕೊತಾ ಇರ್ತಾರೆ ಅವರಪ್ಪ ಅವರಮ್ಮ, ಹಾಗೆ ಅವ್ರ ದೊಡ್ಡಮ್ಮ ಎಲ್ಲರೂ ಕೂಡ ನೆನೆಸ್ಕೊತಾ ಇರ್ತಾರೆ. ಹೌದಾ, ಹಾಗಾದರೆ CCTV ಫೋಟೋನ ಚೆಕ್ ಮಾಡೋಣ ಬನ್ನಿ ಅಂತ ಅನ್ಕೋತಿರ್ತಾರೆ. ರಾಮ್ ಕೂಡ ಅವನು ಇದ್ದಿದ್ದಂತಹ ಸ್ಥಿತಿನ ಮಹಾದೇವ ಹಾಗೆ ನೆನೆಸ್ಕೊತಾ ಇರ್ತಾನೆ. ಇಲ್ಲ, ನಾನು ಸುಳ್ಳು ಹೇಳ್ತಿಲ್ಲ, ಇವನೇ ನನ್ನ ಬಲವಂತವಾಗಿ ಕರ್ಕೊಂಡಿದ್ದು, ಕೈ ಕಟ್ಟಾಕಿ ತಾಳಿ ಕಟ್ಟಿದ್ದು ಅಂತ ಹೇಳ್ತಿರ್ತಾರೆ. ರಾಮು ಮದುವೆ ಫಿಕ್ಸ್ ಆದಾಗಲಿಂದ ಅವರೆಲ್ಲರ ಜೊತೆ ಹೇಗೆ ಬಿಹೇವ್ ಮಾಡ್ತಿದ್ದ ಅನ್ನೋದನ್ನು ಎಲ್ಲರೂ ಕೂಡ ನೆನೆಸ್ಕೊತಾ ಇರ್ತಾರೆ. ಆಗ ಸ್ವಲ್ಪ ಮಹೇಶ್ವರಿಗೆ ಭಯ ಆಗುತ್ತೆ, ಏನಪ್ಪ ಇದು CCTV ಫೋಟೋನ ಚೆಕ್ ಮಾಡ್ತಿದ್ದೀರಲ್ಲ ಅಂತ. ಆಗ ಇನ್ನೊಂದು ಕಡೆ ಕಿಟ್ಟಿ ಹೋಗ್ಬಿಟ್ಟು ವಿಡಿಯೋ ಕಾಲ್ನ ಮಾಡ್ತಿರ್ತಾರೆ. ಸಕ್ಸಸ್, ನಾವು ಇಲ್ಲೇ ಕೂಡಾಕಿದ್ವಿ, ಆ ಹುಡುಗಿನ ಇಲ್ಲೇ ಇದ್ದಾಳೆ ನೋಡಿ ಬಾಸ್ ಅಂತ ತೋರಿಸ್ತಿರ್ತಾರೆ. ಆಗ ಎಲ್ಲಿ ತೋರಿಸು ಅಂತ ತೋರಿಸ್ತಾರೆ. ಇಲ್ಲೇ ಕೂತಿದ್ದಾಳೆ ನೋಡಿ ಅಂತ ಹೇಳಿದ್ರೆ, ಅಯ್ಯೋ ಅವಳಿಗೆ ಹೇರ್ ಸ್ಟೈಲ್ ಮಾಡೋ ಹುಡುಗಿ ಕಣೋ, ಮೇಕಪ್ ನೋಡು, ನೀವು ಅವಳನ್ನ ಕಿಡ್ನಾಪ್ ಮಾಡಿದ್ದೀರಲ್ಲೋ ಅಂತ ಹೇಳ್ತಾರೆ. ಏನೋ ಇವಳು ಹೇರ್ ಸ್ಟೈಲ್ ಮಾಡೋಳ, ಅಯ್ಯೋ ಇವಳೇ ಮದುವೆ ಹೆಣ್ಣು ಅಂತ ಅಂದ್ಕೊಂಡ್ವಲ್ಲ ನಾವು ಅಂತ ಹೇಳ್ತಾರೆ. ನಿಮ್ಮ ಮಕ್ಕಕ್ಕೆ ಒಂದು ಕೆಲಸನಾದ್ರು ಕೊಟ್ಟರೆ ನೆಟ್ಟಗಾರ ಮಾಡ್ತೀರ, ನಮ್ಮ ಕುತ್ತಿಗೆಗೆ ತಂದಿಟ್ಟಿದ್ದೀರಲ್ರೋ ನೀವು. ನಾನು ಇವಾಗ ಏನು ಮಾಡೋದ? ಈ ಮೇಕಪ್ ಹುಡುಗಿನ ಕರ್ಕೊಬಂದು ನೀವು ಕೂಡಾಕಿದ್ದೀರಲ್ಲ, ಇವಳೇ ಮದುವೆ ಹೆಣ್ಣು ಅಂತ ನಾನು ನಿಮಗೆ ಫೋಟೋ ತೋರಿಸಿದ್ನಲ್ರು, ಇಂಥ ಕೆಲಸನ ಮಾಡೋದು ನೀವು ಅಂತ ಹೇಳ್ತಾರೆ. ಅಯ್ಯೋ ಅಕ್ಕ, ಒಂದು ದೊಡ್ಡ ಮಿಸ್ಟೇಕ್ ಆಗ್ಬಿಟ್ಟಿದೆ, ಅಲ್ಲಿ ಪ್ರೇಮನ ಕಿಡ್ನಾಪ್ ಮಾಡೋ ಬದಲು ಮೇಕಪ್ ಮಾಡೋಳನ್ನ ಕಿಡ್ನಾಪ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ನಮ್ಮ ಹುಡುಗರು. ನೀನು ಮಾಡೋವೆಲ್ಲ ಇಂಥದ್ದೇ ನೋಡು, ಈಗ ಹೇಗಾಗಿದೆ ಅಂತ ಹೇಳ್ತಾರೆ. ಆಗ ಮಹೇಶ್ವರಿ ಬಂದು ಬೈತಾ ಇರ್ತಾಳೆ ಜೋರಾಗಿ. ಆಗ ಪೊಲೀಸ್ನವರು ಆಯಿತು CCTV ಫೋಟೋನ ಚೆಕ್ ಮಾಡೋಣ ಅಂತ ಹೇಳ್ತಾರೆ. ಆಗ ಕಲ್ಯಾಣಿ ಹಿಂದೆ ಅವನು ಸಿಚುವೇಶನ್ನ ನೆನೆಸ್ಕೊತಾ ಇರ್ತಾನೆ. ಇಲ್ಲ ಈ ಮದುವೆ ಯಾವುದೇ ಕಾರಣಕ್ಕೂ ನಿಲ್ಲಲ್ಲ ಅಂತ ಅನ್ಕೋತಿರ್ತಾನೆ. ಮಹಾದೇವ್ ಕೂಡ ನೆನೆಸ್ಕೊತಾ ಇರ್ತಾನೆ. ಯಾಕೋ ಏನಾಯಿತು? ಇಲ್ಲ ಅಣ್ಣ, ಈ ಮದುವೆ ನಿಲ್ಲಬಾರ್ದು, ಯಾವುದೇ ಕಾರಣಕ್ಕೂ ಚೆನ್ನಾಗಿ ನಡಿಬೇಕು ಅಂತ ಅಂತಿರ್ತಾರೆ. ನನ್ನ ಕಡೆ ಪ್ರೇಮ ಅವ್ರ ತಾಯಿ ಕೂಡ ಜ್ಯೂಸ್ ಕೊಡೋಕೆ ಹೋದಾಗ ರಾಮ್ ಯಾವುದೋ ಲೋಕದಲ್ಲಿ ಅದನ್ನು ಕೂಡ ನೆನೆಸ್ಕೊತಾ ಇರ್ತಾರೆ. ಹೌದು, ಈ ಮದುವೆ ಸೆಟ್ಟಾದಾಗಿಲ್ಲ, ರಾಮ್ ಕೂಡ ಸ್ವಲ್ಪ ಬೇರೆ ರೀತಿಯೇ ನಡ್ಕೋತಾ ಇದ್ದ, ಅದಕ್ಕೆ ಅನಿಸುತ್ತೆ ರೀ
ನನ್ನ ಮಗಳು ಪ್ರೇಮನು ಕೂಡ ಮದುವೆ ಫಿಕ್ಸ್ ಆದಾಗಲಿಂದ ಅವಳು ಮನಸ್ಸೇ ಸರಿ ಇಲ್ಲ, ಏನೋ ಕಳ್ಕೊಂಡಂಗೆ ಇರ್ತಿದ್ಲು ಅಂತ ಕೇಳ್ತಾರೆ. ಆಗ ಅವ್ರ ತಂದೆ ಕೇಳ್ತಾರೆ ಸತ್ಯನಾರಾಯಣರು, ಹೌದೇನಮ್ಮ, ಇದೇ ಕಾರಣ ಏನಮ್ಮ ನೀನು ಮದುವೆ ಸೆಟ್ ಆದಾಗಲಿಂದ ನೀನು ಫುಲ್ಲು ಡಲ್ಲಾಗಿರ್ತಿದ್ದು ಅಂತ ಕೇಳ್ತಾರೆ. ಹ್ಞೂ ಅಪ್ಪ ಇದೇನೆ, ಬಟ್ ರಾಮು ನನ್ನ ಮೇಲೆ ಅತಿಯಾದ ಪ್ರೀತಿಯಿಂದ ಯಾರ ಹತ್ರನೂ ಕೂಡ ಹೇಳ್ಕೊಂಡಿರಲಿಲ್ಲ, ನಾನು ಕೂಡ ಹೇಳಿರಲಿಲ್ಲ. ಬಟ್ ಮೊದಲೇ ನೀವು ಹೇಳೋದಲ್ವೇನಮ್ಮ, ಹೇಳಿದರೆ ಅಟ್ಲೀಸ್ಟ್ ಕೂತೇನಾದರೂ ಮಾತಾಡ್ಬೋದಿತ್ತು ಅಂತ ಅನ್ಕೋತಿರ್ತಾರೆ. ಇನ್ನೊಂದು ಕಡೆ ಸ್ನೇಹ ಮತ್ತು ಅವ್ರ ತಂದೆ ಇಬ್ಬರು ಕೂಡ ಬಂದಿರ್ತಾರೆ. ಮದುವೆ ಎಲ್ಲ ಹೇಗಾಯ್ತಮ್ಮ ಅಂತ ಹೇಳ್ತಾರೆ. ಅಯ್ಯೋ ಡ್ಯಾಡಿ, ಅಲ್ಲೊಂದು ದೊಡ್ಡ ಟ್ವಿಸ್ಟ್ ನಡೀತು. ಮಹಾದೇವನ ಮದುವೆ ಆಗಬೇಕಾದ ಹುಡುಗಿ ಅಲ್ಲಿಂದ ಹೋಗೇ ಬಿಟ್ಟಿದ್ದು, ಮದುವೆ ಆಗಲ್ಲ ಅಂತ. ನಂತರ ಅವಳು ತಂಗಿ ಇದ್ಲು ಪಾಪ, ಅವಳನ್ನ ಒಪ್ಪಿಸಿದ್ರು. ಹೇಗಮ್ಮ ಒಪ್ಪಿಸಿದ್ರು ಪಾಪ, ಸೆಂಟಿಮೆಂಟಲಿಂದ ಮದುವೆ ಮದುವೆ ಆಯ್ತಪ್ಪ. ಸದ್ಯ ಅವ್ರ ಮದುವೆ ಆಗಿದ್ದು ನನ್ನ ಲೈನ್ ಕ್ಲಿಯರ್ ಆಯಿತು ಅಂತ ಹೇಳ್ತಾರೆ. ಹೌದು, ಅದಕ್ಕೂ ಮುಂಚೆ ನಿನ್ನ ಪಾಸ್ಟ್ ಲೈಫ್ ಬಗ್ಗೆ ಅದೇ ಕಾರಣಕ್ಕೂ ಗೊತ್ತಾಗಬಾರ್ದು, ಹಾಗೆ ನೋಡ್ಕೊ ಅಂತ ಹೇಳ್ತಿರ್ತಾರೆ. ಸರಿ ಅಂತ ಹೇಳಿಬಿಟ್ಟು ಅಲ್ಲಿಂದ ಎಲ್ಲರೂ ಕೂಡ CCTV ಫುಟೇಜ್ನ ಅರೇಂಜ್ ಮಾಡಿರ್ತಾರೆ ಕಲ್ಯಾಣ ಮಂಟಪದ ಮ್ಯಾನೇಜರು. ಸೊ ಅದನ್ನು ನೋಡೋಕ್ಕೆ ಅಂತ ಹೋಗ್ತಾರೆ. ಆಗ ಎಲ್ಲರೂ ಕೂಡ ಕಾತುರದಿಂದ ಅಲ್ಲಿಗೆ ಬರ್ತಾರೆ CCTV ಫುಟೇಜ್ನ ನೋಡೋಕ್ಕೆ ಅಂತ. ಬಟ್ ಮದುವೆ ಆದ ಮುಂಚಿಂದ ಎಲ್ಲ ಕೂಡ ರೆಕಾರ್ಡ್ ಆಗಿರುತ್ತೆ. ಅಲ್ಲೊಂದು ಏನು ಟ್ವಿಸ್ಟ್ ಅಂತ ಅಂದರೆ, ಅಲ್ಲಿ ರೆಕಾರ್ಡಿಂಗ್ನೇ ಮಹೇಶ್ವರಿ ಮತ್ತು ಕಿಟ್ಟಿ ಇಬ್ಬರು ಸೇರ್ಕೊಂಡು ಕಟ್ ಮಾಡಿರ್ತಾರೆ. ಸೊ ಅವ್ರು ಮಾಡಿದ್ದು ಅವರೇ ಅನುಭವಿಸ್ಬೇಕು ಅಂತಾರಲ್ಲ, ಪಾಪ ನೋಡಿ ಯಾರಿಗೂ ಬಿಡಲ್ಲ. ಹಾಗಾಗಿ ಅವ್ರು ಮಾಡಿದ್ದು ಅವ್ನ ಮಗ ಅನುಭವಿಸಂಗಾಯಿತು. ಅಯ್ಯೋ ನಾವು ತಾನೇ CCTV ಫುಟೇಜ್ ಕಟ್ ಮಾಡಿದ್ದು, ಸಿಕ್ಕಾಕೋತೀವೇನೋ ಅಂತ ಕೇಳ್ತಾ ಇರ್ತಾರೆ. ಇಲ್ಲ ಅದೆಲ್ಲ ಹಂಗಾಗಲ್ಲ ಬಿಡು ಅಂತ ಅಂದ್ಕೊಟ್ಟಿರ್ತಾರೆ. ಅಲ್ಲಿ ನೋಡಬೇಕು ಅಂದರೆ CCTV ಫುಟೇಜ್ನ ಯಾರೋ ಅಲ್ಲಿ ಕಟ್ ಮಾಡಿರ್ತಾರೆ. ಆಗ ಪ್ರೇಮ ಸದ್ಯ ಬದುಕೊಂಡೆ ಅಂತ ಅಂದ್ಕೊಂಡು ಹೊರಟೋಗ್ತಾರೆ. ಸರ್ ಯಾರೋ CCTV ಫುಟೇಜ್ ವೈರ್ನೇ ಕಟ್ ಮಾಡಿಬಿಟ್ಟಿದ್ದಾರೆ ಸರ್ ಅಂತ ಹೇಳ್ತಾರೆ. ಏನು CCTV ಫುಟೇಜ್ ಕಟ್ ಮಾಡಿದ್ದಾರಾ, ಅದೇ ಸಾಧ್ಯ ಅಂತ ಹೇಳ್ತಾರೆ. ಇದೆಲ್ಲ ನೀವು ಮಾಡಿರೋ ಪ್ರೀ ಪ್ಲ್ಯಾನ್, ನೀವೇ ಇದನ್ನು ಕಟ್ ಮಾಡಿಬಿಟ್ಟು ನೀವೇ CCTV ಫುಟೇಜ್ನ ಚೆಕ್ ಮಾಡಬೇಕು ಅಂತ ಹೇಳ್ತಿದ್ದೀರಾ. ಯಾಕೆ ಹೇಳಲ್ಲ, ನೀವು ದೊಡ್ಡ ಡಾಕ್ಟ್ರು, ತುಂಬ ಕ್ರಿಮಿನಲ್ ಇದ್ದೀರಾ, ಎಲ್ಲ ಮಾಡಿರ್ತೀರಾ, ಈಗ ಮಾಡಿಬಿಟ್ಟು ಈ ಪ್ರೇಮ ಮೇಲೆ ಎತ್ತಾಗ್ತಿದ್ದೀರಾ ನೀವು ಅಂತ ಹೇಳ್ತಾರೆ. ಇಲ್ಲಪ್ಪ, ಅವಳಿಗೆ CCTV ಫುಟೇಜ್ ಎಲ್ಲ ಹೊರಗಡೆ ಪ್ರಪಂಚನೇ ಅವಳಿಗೆ ಗೊತ್ತಿಲ್ಲ ಅಂತ ಹೇಳ್ತಿರ್ತಾರೆ ಸತ್ಯನಾರಾಯಣ ಅವರು. ಇಷ್ಟೆಲ್ಲ ಮಾಡಿರೋಳು ಇದೆಲ್ಲ ಮಾಡಿರಲ್ಲ ಮಾವ, ಇವಳನ್ನ ಯಾಕೆ ನಂಬ್ತಾ ಇದ್ದೀರಾ ನೀವು ಅಂತ ಹೇಳ್ತಾರೆ. ನೀವು ಮಾಡೋದೆಲ್ಲ ಮಾಡಿಬಿಟ್ಟು ಈಗ ಈ ಹುಡುಗಿ ಪ್ರೇಮನ ಮೇಲೆ ಎತ್ತಾಗ್ತಿದ್ದೀರಾ. ಹೌದು ಸರ್, ಇದೆಲ್ಲ ಮಾಡಿರೋದು ಅವಳೇನೆ, ಇಷ್ಟೆಲ್ಲ ಪ್ಲಾನ್ ಮಾಡಿರೋದು ಅದು ಕೂಡ ಮಾಡಿರಲ್ಲ. ಇಲ್ಲ ಅತ್ತೆ, ನನಗೆ ಇದ್ರ ಬಗ್ಗೆ ಎಲ್ಲ ನನಗೆ ಗೊತ್ತಿಲ್ಲ ಅತ್ತೆ, ಈ ಫೋಟೋ ಕ್ಯಾಮ್ರಾ ಈ ರೆಕಾರ್ಡಿಂಗ್ ಅದೆಲ್ಲ ನನಗೆ ಗೊತ್ತಿಲ್ಲ ಅತ್ತೆ. ಹೌದಮ್ಮ, ನನಗೆ ಗೊತ್ತು, ನಿನಗೇನು ಗೊತ್ತಿಲ್ಲ ಅಂತ ಹೇಳ್ತಾರೆ. ಇವಾಗ ಏನಾದರೂ ಮಾಡಬೇಕು, ನನ್ನ ಮಗು ನಾನು ಕಾಪಾಡಲೇಬೇಕು ಅಂತ ಹೇಳಿಬಿಟ್ಟು ಮಹೇಶ್ವರಿ ಬರ್ತಾರೆ. ನೀನು ಏನು ಅಂದ್ಕೊಂಬಿಟ್ಟಿದ್ಯಾ, ಇಷ್ಟೆಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ಯಾ, ಯಾವುದೇ ಕಾರಣಕ್ಕೂ ನೀನು ನನ್ನ ಮಗನ ಮದುವೆ ಆಗೋಕ್ಕೆ ನಾನು ಬಿಡಲ್ಲ, ನಾನು ಒಪ್ಪೋದು ಇಲ್ಲ. ನಿನ್ನಂಥ ಹೆಬ್ಬೆಟ್ಟರು ನನ್ನ ಮಗನ ಮದುವೆ ಆಗಬೇಕಾ, ನಾನು ಯಾವುದೇ ಕಾರಣಕ್ಕೂ ಈ ಮದುವೆನ ಒಪ್ಪಲ್ಲ, ಆಸೆ ಕನಸೆಲ್ಲ ಇಟ್ಕೊಂಡಿರ್ಬೇಡ ಅಂತ ಹೇಳ್ತಾರೆ. ಇರಲಿ ಅಂತ ಅಂದ್ಕೊಂಡಿರ್ತಾರೆ. ಕಾವ್ಯ ಆಗ ಸ್ವಲ್ಪ ರೈಸ್ ಆಗ್ತಾರೆ. ಏನು ಮಾತಾಡ್ತಿದ್ದೀರ ರೀ, ಮಾಡೋದೆಲ್ಲ ತಪ್ಪು ಮಾಡಿಬಿಟ್ಟು ನಿಮ್ಮ ಮಗ ಇವಾಗ ಏನು ಮಾಡೇ ಇಲ್ಲ ಅಂತ ಹೇಳ್ತಿದ್ದೀರ. ನಿನ್ನ ಮಗ ಮಾಡಿದ್ರಿಂದ ನಮ್ಮಿಬ್ಬರು ಲೈಫ್ ಕೂಡ ಸ್ಪಾಯ್ಲ್ ಆಯಿತು, ಈಗೆಲ್ಲ ತಪ್ಪೆಲ್ಲ ನಿಮ್ಮ ಕಡೆ ಇಟ್ಕೊಂಡು ಅಂತ ಹೇಳ್ತಾರೆ. ಕಾವ್ಯ, ನಾನೇನು ಮಾಡಿಲ್ಲ ಕಾವ್ಯ, ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ, ಮಾಡೋದೆಲ್ಲ ಇಲ್ಲೇ ಕಣ್ಣೆದ್ರಿಗೆ ಕಾಣ್ತಿದೆ, ಈಗೇನು ಮಾಡಿಲ್ಲ ಅಂತ ಹೇಳ್ತಿದ್ದೀರಾ. ಇದೆಲ್ಲ ಮಾಡಿ ನಿಜನ, ನಮ್ಮ ಅಕ್ಕ ಏನು ಅಂತ ನನಗೆ ಗೊತ್ತು, ನಾವು ಚಿಕ್ಕ ವಯಸ್ಸಿಂದ ಬೆಳೆದವರು, ಅವಳು ಎಷ್ಟು ಮುಗ್ದೆ ಅನ್ನೋದು ಕೂಡ ನನಗೆ ಗೊತ್ತು, ಈಗ ನೀವು ಅದನ್ನು ಪ್ರೂಫ್ ಮಾಡೋಕ್ಕೆ ಬರಬೇಡಿ ಅಂತ ಹೇಳ್ತಾರೆ. ಆಗ ಪೊಲೀಸ್, ಸರ್ ನಡೀರಿ, ನಾನು ಕಂಪ್ಲೇಂಟ್ ಕೊಡ್ತೀನಿ, ಅದೇನು ನೀವು ಕೇಸ್ನ ಇದು ಮಾಡಿ ಅಂತ ಹೇಳ್ತಾರೆ. ಆಗ ಪ್ರೇಮ, ಬೇಡ ಕಣೆ ರಾಮ್ ಮೇಲೆ ಕೇಸ್ ಕೊಡೋದು ಬೇಡ, ಕೊಟ್ಟರೆ ನಮ್ಮ ಮರ್ಯಾದೆನೇ ಕೂಡ ಹೋಗೋದು ಅಂತ ಹೇಳ್ತಾರೆ. ಇದಿಷ್ಟು ಇವತ್ತಿನ ಕತೆ. ನೀವೆಲ್ರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ. ಥ್ಯಾಂಕ್ ಯು.